ಡಿಪೋಗಾಗಿ ವಿದ್ಯಾರ್ಥಿಗಳು ನಡೆಸಿದಂತಹ ಪಾದಯಾತ್ರೆಯ ಸ್ಟೋರಿ ಇದು. ಜಗಳೂರು ದಾವಣಗೆರೆವರೆಗೂ ಕಾಲ್ನಡಿಗೆಯನ್ನ ನಡೆಸಿದ್ರು ವಿದ್ಯಾರ್ಥಿಗಳ ಪ್ರತಿಭಟನೆಗೆ 32ಕ್ಕೂ ಹೆಚ್ಚು ಸಂಘಟನೆಗಳು ಸಾಥ್ ಕೊಟ್ಟಿವೆ. ಬಸ್ಸು ಮತ್ತು ಬಸ್ ಡಿಪೋಗಾಗಿ ವಿದ್ಯಾರ್ಥಿಗಳು ನಡೆಸಿದಂತ ಪಾದಯಾತ್ರೆ ಇದು. 20 ವರ್ಷದಿಂದ ಜಗಳೂರಲ್ಲಿ ಕೆಎಸ್ಆರ್ಟಿಸಿ ಡಿಪೋ ಆಗಬೇಕು ಅಂತ ಜನ ಬೇಡಿಕೆ ಇಡುತ್ತಿದ್ದಾರೆ. ಗ್ರಾಮೀಣ ಪ್ರದೇಶಗಳಿಗೆ ಸರ್ಕಾರಿ ಸಾರಿಗೆ ಸೌಲಭ್ಯ ಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಆದರೆ ಇದರ ಬಗ್ಗೆ ನಿರ್ಲಕ್ಷ್ಯ ತೋರಿದಂತ ಅಧಿಕಾರಿಗಳು ಮತ್ತು ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಪ್ರತಿಭಟನೆಯ ಹಾದಿಯನ್ನ ಹಿಡಿದ್ರು, ಪಾದಯಾತ್ರೆಯನ್ನ ನಡೆಸಿದ್ರು. ಸರ್ಕಾರದ ನಿರ್ಲಕ್ಷ್ಯಕ್ಕೆ ಬೇಸತ್ತು ಪಾದಯಾತ್ರೆಯ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅತಿ ಹಿಂದುಳಿದ ತಾಲೂಕು ಜಗಳೂರಿನಿಂದ ದಾವಣಗೆರೆಗೆ ಸುಮಾರು 55 ಕಿಲೋಮೀಟರ್ ದೂರಗಳನ್ನು ವಿದ್ಯಾರ್ಥಿಗಳು ಪಾದಯಾತ್ರೆ ಮಾಡಿದ್ದಾರೆ. ಯಾವ ಕಾರಣಕ್ಕೆ ಬಸ್ ಡಿಪೋಗಾಗಿ ನಾವು ನೋಡ್ತಾ ಇರ್ಬೋದು. ಈಗ ಜಗಳೂರಿಂದ ದಾವಣಗೆರೆ ಬಸ್ ನಿಲ್ದಾಣದ ಮುಂಭಾಗಿದ್ದಾರೆ. ನಮಗೆ ಒಂದು ಡಿಪೋ ಆಗಬೇಕನ್ನೋದು ಸುಮಾರು 20 ವರ್ಷಗಳ ಬೇಡಿಕೆ ಇದು. ಆ ಕಾರಣಕ್ಕೋಸ್ಕರ ಸುಮಾರು 32ಕ್ಕೂ ಹೆಚ್ಚು ಸಂಘಟನೆಗಳು ವಿದ್ಯಾರ್ಥಿಗಳು ಸಹ ಅಲ್ಲಿಂದ 55 ಕಿಲೋಮೀಟರ್ ದೂರ ಅಂದರೆ ನಿನ್ನೆ ಅಣಜಿವರೆಗೂ ಬಂದಿದ್ದರು, ಇವತ್ತು ದಾವಣಗೆರೆಗೆ ಬಂದಿದ್ದಾರೆ. ನಾವು ನೋಡ್ತಾ ಇರ್ಬೋದು. ಇವರೆಲ್ಲ ಕಾಲೇಜ್ ಓದಂಥ ವಿದ್ಯಾರ್ಥಿಗಳು ತಮ್ಮ ಶಾಲಾ ಕಾಲೇಜುಗಳನ್ನ ಬಿಟ್ಟು ಪಾದಯಾತ್ರೆ ಬರ್ತಾರೆ ಅಂದರೆ ಅದು ಯಾವ ರೀತಿ ಅವರು ಆಕ್ರೋಶಗೊಂಡಿದ್ದಾರೆ ಮತ್ತು ಅವ್ರು ಯಾವ ರೀತಿ ಸಂಕಷ್ಟವನ್ನು ಅನುಭವಿಸ್ತಾರೆ ಅನ್ನೋದು ನಾವು ಅವ್ರನ್ನೇ ಮಾತಾಡ್ಸೋಣ. ನಮ್ಮ ಎಷ್ಟು ಕಿಲೋಮೀಟರ್ ಪಾದಯಾತ್ರೆ ಬಂದ್ರಿ? ಈಗ 55. ಹೆಂಗೆ ಬಂದ್ರಿ? ನಡ್ಕೊಂಡು ಬಂದ್ವಿ ನಾವು. ನಿನ್ನೆ ಎಲ್ಲಿವರೆಗೂ ಬಂದಿದ್ರಿ? ನಿನ್ನೆ ಅಣಜಿವರೆಗೂ ಬಂದಿದ್ವಿ. ಇವತ್ತು ಬೆಳಗ್ಗೆ ದಾವಣಗೆರೆಗೆ ಬಂದ್ವಿ. ಇಲ್ಲಿ ಡಿಪೋ ಕೇಳಕ್ಕೆ ಬಂದ್ವಿ. ನಮ್ಮೂರಲ್ಲಿ ಗೌರ್ಮೆಂಟ್ ಬರಲ್ಲ, ಅದಕ್ಕೆ ನಮಗೆ ಭಾಳ ತೊಂದರೆ ಆಗ್ತೈತೆ. ಇವತ್ತು ಕ್ಲಾಸ್ ಅಬ್ಬೇನಹಳ್ಳಿ. ಬಸ್ ಬರುತ್ತೆ ನಿಮ್ಮೂರಿಗೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.